ನೋಡ್ರಪ್ಪ ಈ ವಿಡಿಯೋ ನಮಗೆ ಭಾಳ ಸ್ಪೆಷಲ್ ಐತಿ. ಇದಕ್ಕೆ ಬರ್ತಾರೆ ಇದ್ರಾಗ ಮಾತಾಡ್ತೀನಿ ಅನಿಮಲ್ ಬಗ್ಗೆ. ಇವತ್ತಿಗೆ ಅನಿಮಲ್ಗೆ ರಿಲೀಸ್ ಆಗಿ 1 ವರ್ಷ ಆಯ್ತು. 1 ವರ್ಷದಾಗ ಆ ಫಿಲ್ಮ್ ಏನೇನು ಗಳಿಸೈತಲ್ಲ, ನೆಗಡಿ ಭಾಳ ಐತೆ ಮೊದಲೇ ಮಾತು ನನಗೆ. ಸೊ ಅವಾಜ್ ಏನ್ರ ಬೇರೆ ಬರ್ತೈತಂದ್ರೆ ಇದು ಮಾಡ್ಕೊಂಬಿಟ್ರಿ. ಆದ್ರೆ 1 ವರ್ಷದಾಗ ನನಗೆ ಇಷ್ಟು ಭಾರಿ ಇಂಪ್ಯಾಕ್ಟ್ ಕೊಟ್ಟೈತಲ್ಲ ಅದು ಫಿಲ್ಮ್. ಒಬ್ರೊಬ್ರು ಹೇಳ್ತಾರೆ ಭಾಳ ಹೊಲಸೈತಿ, ಭಾಳ ಏನತ್ತಾರ ಅದು ಟಾಕ್ಸಿಕ್ ಐತಿ, ಏನೇನೋ ಹೇಳ್ತಾರೆ. ಆದ್ರೆ ಅದನ್ನೆಲ್ಲ ಸೈಡಿಗಿಟ್ಟು ಫಿಲ್ಮ್ ಕ್ರಾಫ್ಟ್ ನೋಡಕತ್ರಪ್ಪ ಅಥವಾ ಫಿಲ್ಮ್ ಒಂಥರ ಬೇರೆನೇ ಹೋಗ್ತೈತಿ. ಅದು ಪ್ರತಿ ಸೀನಿಗೂ ಒಂದು ಬಿ ಜಿ ಎಮ್, ಬೇರೆ ಬಿ ಜಿ ಎಮ್. ಆ ಬಿ ಜಿ ಎಮ್ ಪ್ರತಿ ಸೀನಿಗೂ ಸೂಟ್ ಆಕೈತೆ ಮತ್ತು ಭಾಳ ಹೊಲಸು ಆಕೈತೆ ಚೆನ್ನಾಗಿಲ್ಲ, ಭಾರಿ ಸೂಟ್ ಆಕೈತಿ. ಮತ್ತು ಈ ಫಿಲ್ಮ್ದ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗ ಅವರ ಕಬೀರ್ ಸಿಂಗ್ ಮತ್ತು ಅರ್ಜುನ್ ರೆಡ್ಡಿ ಆದ್ಕೊಳ್ಳೆ ಪ್ರತಿಯೊಂದು ಇಂಟ್ರೋದಾಗ ಹೇಳ್ಕೊಬೋದಂದ್ರೆ ಕಬೀರ್ ಸಿಂಗ್ ಮತ್ತು ಅರ್ಜುನ್ ರೆಡ್ಡಿದಾಗ ಏನು ವೈಲೆನ್ಸ್ ಇರ್ತಲ್ಲ ಅದಕ್ಕಿಂತ 10 ಪಟ್ಟು ವೈಲೆನ್ಸ್ ನಾವು ತೋರಿಸ್ತೀನಿ ನಿಮಗೆ ಅನಿಮಲ್ ಫಿಲ್ಮ್ದಾಗ ಅಂತ ಹೇಳಿ. ಅದು ಕರೆ ಅಂದಲ್ಲ. ಅದಕ್ಕಪ್ಪ ಅಂದ್ರೆ ಈ ಫಿಲ್ಮ್ದಾಗ ಇಷ್ಟು ಭಾರಿ ವೈಲೆನ್ಸ್ ಇರ್ತಲ್ಲ. ನನಗೆ ಮೊದಲೇ ಮಾತ್ರ ವೈಲೆನ್ಸ್ 18+ ಮೂವೀಸ್ ಅಂದರೆ ಆ್ಯಕ್ಷನ್ ಮೂವೀಸ್ ಇಷ್ಟ. 18+ ಆ 18+ ಅಲ್ಲ ಕರೆ ಆ್ಯಕ್ಷನ್ ಮೂವೀಸ್ ಅಂದರೆ ಇಷ್ಟ. ಸೊ ಅದಕ್ಕೆ ನನಗಿದು ಭಾಳ ಒಂಥರ ಜಾಸ್ತಿ ಕರೆಕ್ಟ್ ಆಗ್ತದೆ. ಮತ್ತು ರಣಬೀರ್ ಕಪೂರ್ ಅವೊಂದು ಆ್ಯಕ್ಟಿಂಗ್ ಅಂತ ಹೇಳೋಕ್ಕೆ ಹೋಗ್ಬೇಡ್ರಿ, ಮಾನಸಿಕ ಇತ್ತು. ಇದಕ್ಕಪ್ಪ ಅಂತಂದ್ರೆ ನಾವು ಫಿಲ್ಮ್ಸ್ ಹೇಳ್ತೀನಿ ನಿಮಗೆ. ರಾಕ್ ಸ್ಟಾರ್ ಅಂತ ಒಂದು ಫಿಲ್ಮ್ ಇತ್ತು, ಬರ್ಫಿ, ಆಮೇಲೆ ಸಂಜು, ಆಮೇಲೆ ಅನಿಮಲ್. ಇವು 4 ಫಿಲ್ಮ್ದಾಗಿಂದ ಏನು ಆ್ಯಕ್ಟಿಂಗ್ ಮಾಡಿಲ್ಲ ಅವಾಗಿಂತ ಪ್ರೂವ್ ಮಾಡ್ಕೊತ ಬಂದಾನ. ಆದರೆ ಅವಾಗಿಂತ ಯಾರೋ ಸೀರಿಯಸ್ ತೊಗೊಂಡಿಲ್ಲ. ಆದರೆ ಅನಿಮಲ್ ಸಂಜು ಅಂತ ಅವನಿಗೆ ಯಾರು ಸೀರಿಯಸ್ ತೊಗೊಂಡಲ್ಲ, ಯಾರು ಸೀರಿಯಸ್ ಆಗಿ ಕೂತಿಲ್ಲ, ಎಲ್ಲರೂ ಮಾನಸಿಕವಾಗಿ ಕೂತಾರೆ. ಡೈರೆಕ್ಟ್ರಿಗೆ ಹೇಳ್ಬಿಟ್ಟಾರ ಸಂದೀಪ್ ರೆಡ್ಡಿ ಆಗಾಗ ನೀ ಹೆಂಗೆ ಯೂಸ್ ಮಾಡ್ಕೊ, ಏನು ಬತ್ತಲೆ ಏನು ಮಾಡ್ಕೊ. ಆದ್ರೆ ಫಿಲ್ಮ್ ಚಲೋ ತೊಗೊಂಬಂದಾನೆ. ಅದೇ ಸಂದೀಪ್ ರೆಡ್ಡಿ ಆಗ ಅವ್ನಿಗೆ ಬತ್ತಲೆ ಮಾಡ್ಸ್ಯಾನ್ಕರೆ ಫಿಲ್ಮ್ ಭಾರಿ ತೊಗೊಂಬಂದಾನೆ. ಭಾಳ ದೊಡ್ಡ ಮಂದಿ ಡೈರೆಕ್ಟ್ರಿಗೆ ಹೇಳಿದೆ ನೀ 18+ ಮಾಡೋಕೆ ಹೋಗ್ಬೇಡ, ಹ್ಯಾಂಗೆ ಮಾಡೋಕೆ ಹೋಗ್ಬೇಡ. ಏನು ಮಾಡ್ದೆ ಅವ ಹೇಳ್ದ, ಹಿಂಗೆ ಹಿಡೀರಿ ನಾ ಪಿಕ್ಚರ್ 18+ ಮಾಡೋ, ಏನು ಇರ್ಲಿಕ್ಕರೆ 18+ ಮಾಡೋದು. ಅದಕ್ಕಪ್ಪ ಅಂತ ಅದ್ರಾಗೆ ನಮ್ಮ ಮನುಷ್ಯ ಹೆಂಗೆ ಅನ್ನೋದು 18+ ಗೊತ್ತಾಕೈತಿ. ನನಗೆ ಅನ್ಸಮುಟ್ಟಿ ಮನುಷ್ಯ ಯಾವ ಟೈಪ್ ಅದನ್ನ ಅವ್ನಿಗೆ 18+ ಆಗಿದ್ದವನಿಗೆ ಗೊತ್ತಾಕೈತಿ ವಯಸ್ಸಾಗ. ಮತ್ತು ಎಲ್ಲದ್ರ ಯೋಚನೆ ಮಾಡಿರಿ, ಯಾವ ತೆಲುಗು ಡೈರೆಕ್ಟರ್ ಬಾಲಿವುಡಿಗೆ ಬಂದು ಪಂಜಾಬ್ದವ್ರಿಗೆ ಕರ್ಕೊಂಡು ಇಂಟರ್ವಲ್ದಾಗ ಮರಾಠಿ ಸಾಂಗ್ ಹಾಕಿ ಇಂಟರ್ವಲ್ ಭಾರಿ ಇಂಟರ್ವಲ್ ಮಾಡ್ತಾನೆ. ಯಾರೂ ಮಾಡಿಲ್ಲ, ಇನ್ನೂ ಮುಂದೆ ಯಾರೂ ಈ ರೆಕಾರ್ಡ್ ಮುರಿಯೋಕ್ಕಾಗಲ್ಲ. ಮುರಿದ್ರೆ ಮತ್ತು ಸಂದೀಪ್ ರೆಡ್ಡಿ ವಾಂಗ ಡೈರೆಕ್ಟರೇ ಮುರಿಬೇಕು, ಮತ್ತು ಯಾರೂ ಮುರಿಯೋಕ್ಕಾಗಲ್ಲ. ಇದಕ್ಕಪ್ಪ ಅಂತಂದ್ರೆ ಟ್ರೇಲರ್ ಅಷ್ಟು ಭಾರಿ ಎಡಿಟ್ ಮಾಡಿಲ್ಲ. ಅರ್ಧ ಸೀನ್ ಟ್ರೇಲರ್ ಹಾಕ್ಯಾರ. ಸುನೈ ದೇರ ಬೇರೆ ನೀವು ಅಂತೇಳಿ ಆ ಸೀನ್ ಅರ್ಧ ಸೀನ್ ಟ್ರೇಲರ್ದಾಗ ಹಾಕ್ಯಾರ. ಯಾವ ಡೈರೆಕ್ಟ್ರ್ ಈ ಧೈರ್ಯ ತೋರಿಸ್ತಾನೆ ಹೇಳ್ರಿ. ಆದ್ರೆ ಈ ಏನಂತಾರೆ ಇದು ಟ್ರೇಲರ್ ಇತ್ತಲ್ಲ, ಈ ಟ್ರೇಲರ್ ಮತ್ತು ಇದ್ರ ರೆಕಾರ್ಡ್ ಏನಿರ್ತಲ್ಲ ಮತ್ತು ಸಂದೀಪ್ ರೆಡ್ಡಿ ವಾಂಗನೇ ಮುರಿತಾನೆ. ನೆಕ್ಸ್ಟ್ ಫಿಲ್ಮ್ ಸ್ಪಿರಿಟ್ ಪ್ರವಾಸ್ ಜೊತೆ ಇತ್ತಲ್ಲ ಅದ್ರಾಗೆ ಮುರಿತಾರೆ. ಮತ್ತು ಅದ್ರಾಗೂ ಭಾರಿ ಟ್ರೇಲರ್ಸ್ ಇರ್ತಾರೆ ನೋಡೋಕೈತಾರೆ ನೀವು ರೀಸೆಂಟ್ ಟೈಮ್ಸಾಗ ಇಷ್ಟು ಭಾರಿ ಫಿಲ್ಮ್ ನಾವು ಕರೆ ಆ ಕ್ಯಾರೆಕ್ಟರ್ಸ್ ನೆನಪದ ನಿಮ್ಗೆ. ಆದ್ರೆ ಅನಿಮಲ್ ಫಿಲ್ಮ್ದು ಪ್ರತಿಯೊಂದು ಕ್ಯಾರೆಕ್ಟರ್ ನಿಮಗೆ ನೆನಪಿರಬೇಕು. ಅವ್ರು ಪಂಜಾಬಿದವರು, ಅವ್ರ ಅಣ್ಣ ತಮ್ಮಗಳು ಮತ್ತು ಅವ್ರ ಅಜ್ಜಗಳು, ಅವರು ಆ್ಯಕ್ಟರ್ಸ್ ಮತ್ತು ಸೈಡ್ ಆ್ಯಕ್ಟರ್ಸ್. ಮತ್ತು ಉಪೇಂದ್ರ ಲಿಮಾಯಿ ಯಾರ್ದು ಗೊತ್ತಿರಪ್ಪ ಅಂತಂದ್ರೆ ಈ ಸ್ಕ್ರೀನ್ದಾಗ ತೋರಿಸೋದ್ರಲ್ಲ ಅವರು ಇಷ್ಟು ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ. ನಾವು ಒಂದು ಹತ್ತಿ ತಂಡ ಹೊಡಿಬೇಕಪ್ಪ ಅಂತ ಮರಾಠಿ ಸಾಂಗ್ ಅದು ಹಾಡನ್ನು ಮೊದಲೇ ಕೇಳಿದೆ ಡಾಲ್ಬಿ ವಾಲಿ ಅಂತೇಳಿ. ಆದ್ರೆ ಆ ಸಾಂಗ್ ಆ ಫಿಲ್ಮ್ ಒಳಗೆ ಹಾಕ್ಯಾರಲ್ಲ, ಮಾನಸಿಕ ಕಟ್ ಕೂತಿತ್ತು ಅದಂತೂ. ಸೊ ಲಾಸ್ಟಿಗೆ ನಾ ಏನು ಹೇಳ್ತೀನಿ ಅಂತಂದ್ರೆ ಯಾರ್ಯಾರು ಇನ್ನೂ ಮಟ್ಟ ಅನಿಮಲ್ ಮೂವಿ ನೋಡಿಲ್ಲ, ಏನು ಅದು ಟಾಕ್ಸಿಸಿಟಿ ಐತಿ, ಹೊಲಸೈತಿ, 18+ ಐತಿ, ಎಲ್ಲ ಸುಡುಗ ಹಾಕಿ ಫಿಲ್ಮ್ ಹೆಂಗೈತಿ, ಫಿಲ್ಮ್ದು ಕ್ರಾಫ್ಟ್ ನೋಡ್ರಿ, ಫಿಲ್ಮ್ದು ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮಾಡಿರಿ, ಫಿಲ್ಮ್ದು ಸೀನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರಿ, ಫಿಲ್ಮ್ದು ಏನಂತಾರದು ಆ್ಯಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡಿರಿ, ಭಾರಿ ಐತಿ. ನಾ ಇದಕ್ಕೆ ರೇಟಿಂಗ್ ಮಾಡುವಂತ ನನಗೆ ಗೊತ್ತಿರಬೇಕಪ್ಪ. ಅಂದರೆ ರೇಟಿಂಗ್ ಮಾಡೋಕತ್ತೆ ಅಂದ್ರೆ ರೇಟಿಂಗ್ದು ಇಜ್ಜತ್ ಜಾಸ್ತಿ ಆಕೈತಿ, ಫಿಲ್ಮ್ದು ಇಜ್ಜತ್ ಕಡಿಮೆ ಬಿಡ್ತೈತಿ. ಇದು ಎಲ್ಲೋ ಹೇಳಿ ನಾ ಡೈಲಾಗ್ ಹೋಗ್ಬಿಡ್ರಿ. ಶಿವಣ್ಣ ಬಂದಿರೋದಾಗ ಬಾಯ್.